ಅದ್ಭುತವಾದಂತಹ ರುಚಿಯನ್ನು ಕೊಡ್ತಾ ಇತ್ತು ಈ ನುಗ್ಗೆ ಸೊಪ್ಪಿನ ಪಕೋಡ. ನೀವು ಒಂದ್ಸಲ ಖಂಡಿತ ಇದನ್ನು ಟ್ರೈ ಮಾಡಿ. ಸಾಯಂಕಾಲ ಟೀ ಅಥವಾ ಚಹಾ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್, ಸ್ನ್ಯಾಕ್ಸ್ ಥರ ಇದನ್ನು ತಿನ್ಬೋದು. ಈ ಒಂದು ಸೊಪ್ಪನ್ನು ಚಾಕುವಿಂದ ಕಟ್ ಮಾಡೋ ಹಾಗಿಲ್ಲ, ಕೈಯಿಂದನೇ ಸ್ವಲ್ಪ ಕಟ್ ಮಾಡಿ ಹಾಕಬೇಕಾಗುತ್ತೆ, ಇಲ್ಲದೋದ್ರೆ ಕಹಿ ಬರುತ್ತೆ. ಹಾಗಾಗಿ ಮೊದಲಿಗೆ ದೊಡ್ಡದಾದಂತಹ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದರ ಪೀಸ್ಗಳು ದೊಡ್ಡದಾಗಿಯೇ ಇರಲಿ. ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿರುಮೆಣಸಿನ್ಕಾಯಿ, ಒಂದು 10-12 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೆ, 2 ದೊಡ್ಡದಾದಂಥ ಈರುಳ್ಳಿ, ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ. ಇದು ಬೇಸನ್ ಹಿಟ್ಟು, ಕಡಲೆ ಹಿಟ್ಟು ಏನು ಮಿರ್ಚಿ ಮಾಡ್ತಿರಲ್ಲ ಅದೇ ಹಿಟ್ಟು 2 ಬೌಲ್ ತೊಗೊಳ್ತಾ ಇದ್ದೀನಿ. ಅಂದರೆ 150 ಗ್ರಾಮ್ ಇತ್ತಿದ್ದು ಅಷ್ಟೇ. 150 ಗ್ರಾಮ್ ಹಿಟ್ಟಿಗೆ 2 ದೊಡ್ಡದಾದಂಥ ಈರುಳ್ಳಿ, 10-12 ಹಸಿರುಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಸಾಲ್ಟ್ ಆದರೆ ಸಾಕಾಗುತ್ತೆ. ಒಂದು 2 ಚಿಟಿಕೆಯಷ್ಟು ಮಾತ್ರ ಅಡುಗೆ ಸೋಡಾ ಸೇರಿಸ್ಕೊಳ್ಳಿ. ಆನಂತರ ಅಜ್ವೈನ್ ಸೇರಿಸ್ಕೊಳ್ಳಿ, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಚ್ಚ ಖಾರದ ಪುಡಿ ಆ ಥರ ಏನೂ ಬೇಡ, ಇಷ್ಟೇ ಸಾಕಾಗುತ್ತೆ ಇದಕ್ಕೆ. ಇದು ಡ್ರೈ ಇರುವಾಗಲೇ ಒಂದು ಸಲ ಈ ಥರ ಮಿಕ್ಸ್ ಕೊಟ್ಕೊಳ್ಳಿ, ಅಂದರೆ ಉಪ್ಪು ಎಲ್ಲದಕ್ಕೂ ಹಿಡಿಯುತ್ತೆ. ಆನಂತರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಅತಿ ನೀರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅತಿ ಗಟ್ಟಿನೂ ಬೇಡ. ನೀವು ಬಜ್ಜಿಗಳನ್ನು ಏನು ಮಾಡ್ತಿರಲ್ಲ ಅದೇ ಹದ ಇದ್ದರೆ ಸಾಕು. ಈಗ ಶುಗರ್ BP ಇರೋರಿಗೆ ನಾವು ಈ ಥರ ಬೋಂಡಾ ಮಿರ್ಚಿಗಳನ್ನು ಕೊಡೋದಿಲ್ಲ, ಆಯಿಲ್ ಇರುತ್ತೆ ಅಂದ್ಬಿಟ್ಟು. ಅವ್ರಿಗೂ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ, ಆವಾಗ ಈ ಥರ ಸೊಪ್ಪನ್ನು ಸೇರಿಸಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಈ ನುಗ್ಗೆ ಸೊಪ್ಪಿಂದ ಶುಗರ್ ಮತ್ತು BP ಕೂಡ ಕಂಟ್ರೋಲಿಗೆ ಬರುತ್ತೆ. ಅದನ್ನು ಈ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಿದ್ರೆ ಸೇರಿಸ್ಕೊಳ್ಳಿ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಕಲರ್ ಕೂಡ ಸ್ವಲ್ಪ ಕೆಂಪಿಗೆ ಚೆನ್ನಾಗಿ ಬರುತ್ತೆ. ಅದು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲದೆ ಹೋದರೆ ಏನು ಬೇಡ, ನಡೆಯುತ್ತೆ. ಇವಾಗ ನುಗ್ಗೆ ಸೊಪ್ಪು ಎಳೆದಾಗಿರೋದನ್ನೇ ತೊಗೊಳ್ಳಿ, ಬಲ್ತಿರೋದು ಬೇಡ, ಕಹಿ ಥರ ಬಂದ್ಬಿಡುತ್ತೆ. ಅದು ಎಳೆದನ್ನೇ ಈ ಥರ ಆ ಥರ ನಾರುಗಳು ಏನಿರಬಾರ್ದು, ಕಡ್ಡಿಗಳು. ಆ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು. ಕ್ಲೀನಾಗಿ ತೊಳ್ಕೊಳ್ಳಿ ಅದನ್ನು. ಆನಂತರ ಕೈಯಿಂದ ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಚಾಕುವಿಂದ ಕೊಯ್ ಥರ ಮಾಡಿಬಿಟ್ರೆ ಅದು ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಕೈಯಿಂದನೇ ಈ ಥರ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಕಹಿ ಬರುತ್ತೆ ಏನೋ ಅಂತ ಭಯ ಇರುತ್ತೆ, ಕಹಿ ಬರೋದೇ ಇಲ್ಲ. ಅದು ಎಷ್ಟು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಿಕ್ಸ್ ಕೊಡಿ. ಲಾಸ್ಟ್ಗೆ ಹಾಕ್ಕೊಳ್ಳಿ ಹಿಟ್ಟು, ಒಂದು 5 ನಿಮಿಷ ನೆನೆದ ನಂತರ ಆನಂತರ ಈ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಮೊದಲೇ ಸೇರಿಸ್ಬೇಡಿ, ಸ್ವಲ್ಪ ಕಹಿ ಬಿಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ಥರ ಹಿಟ್ಟು ಒಂದು 5 ನಿಮಿಷ ನೆಂದ ನಂತರ ಇದನ್ನು ಸೊಪ್ಪನ್ನು ಸೇರಿಸ್ಕೊಳ್ಳಿ. ಆನಂತರ ಬಿಸಿ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಅದಕ್ಕೆ ತುಂಬಾ ಹಾಟಾಗಿರುವಂಥ ಎಣ್ಣೆಯನ್ನು ಸೇರಿಸ್ಕೊಂಡು ಈ ಥರ ಸಣ್ಣದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಥರ ಈ ಒಂದು ಪಕೋಡಗಳನ್ನು ಬಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತವೆ, ತುಂಬ ಟೇಸ್ಟಾಗಿ ಕೂಡ ಬಂದಿದ್ವು. ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿತ್ತು. ಆಯಿಲು ಕೂಡ ಏನೂ ಆಗೋದಿಲ್ಲ, ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಆಯಿಲು ಕೂಡ ಕೆಡೋದೇ ಇಲ್ಲ ಇದಕ್ಕೆ. ಅವು ಸ್ವಲ್ಪ ಮೇಲೆ ಬಂದ ತಕ್ಷಣ ಸ್ವಲ್ಪ ಕೆಳಗೆ ಮೇಲೆ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ಕೆಳಗೆ ಕೆಂಪು ಮೇಲೆ ವೈಟ್ ಈ ಥರ ಆಗಿಬಿಡುತ್ತೆ. ಒಂದೊಂದಾಗಿಯೇ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಒಂದು ನುಗ್ಗೆ ಸೊಪ್ಪನ್ನು ಅಡುಗೆಯಲ್ಲಿ ಯೂಸ್ ಮಾಡಬೇಕು, ತುಂಬಾ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅದರಿಂದಾಗಿ ಚಪಾತಿಗಳನ್ನು ಮಾಡ್ಕೊಳ್ಳಿ, ಪೂರಿಗಳನ್ನು ಮಾಡ್ಕೊಳ್ಳಿ, ಸಾಗು ಮಾಡ್ಕೊಳ್ಳಿ. ಚಟ್ನಿ ಮಾಡ್ತೇವೆ ಒಣ ಪುಡಿಯಿಂದ, ಅದನ್ನು ಒಣಗಿಸ್ಬಿಟ್ಟು ಅದರಿಂದ ಚಟ್ನಿ ಪುಡಿಯನ್ನು ಮಾಡಬಹುದು. ತುಂಬ ಟೇಸ್ಟಾಗಿರುತ್ತೆ ಅದು. ನೀವು ಬೇಕು ಅಂದರೆ ನಾನು ಆ ಚಟ್ನಿ ಪುಡಿನ ಮಾಡಿ ತೋರಿಸ್ತೀನಿ, ಕಾಮೆಂಟ್ ಮಾಡಿ ನನಗೆ. ನಾನು ಖಂಡಿತ ಆ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತೀನಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು. ತುಂಬ ಕೆಂಪಾಗೋ ಥರ ಅದನ್ನು ಕರಿಯೋದಕ್ಕೆ ಹೋಗಬೇಡಿ, ಆನಂತರ ಅದು ಮತ್ತಿಷ್ಟು ಕೆಂಪಾಗಿಬಿಡುತ್ತೆ. ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು, ತಗೊಂಬಿಡಿ ಅದನ್ನೇ. ಬಿಸಿಯಾಗಿರುವಾಗ್ಲೂ ತುಂಬ ಟೇಸ್ಟಾಗಿರ್ತವೆ, ಸ್ವಲ್ಪ ತಣ್ಣಗಾದ ನಂತರನೂ ಚೆನ್ನಾಗಿರುತ್ತವೆ. ಯಾವಾಗ ಬೇಕಿದ್ದರೂ ಇದನ್ನು ನಾವು ತಿನ್ಬೋದು. ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರದಾದಂಥ ಹೊಸದಾದಂಥ ಈ ಥರ ನುಗ್ಗೆ ಸೊಪ್ಪಿಂದ ಅಥವಾ ಬೇರೆ ಸೊಪ್ಪಿಂದ ಈ ಥರ ಪಕೋಡಗಳನ್ನು ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದಾಗಿ. ಆಯಿಲಿ ಇರುತ್ತಲ್ಲ, ಹಾಗಾಗಿ ಭಯಪಡ್ತಿರ್ತೀವಲ್ಲ, ಈ ಥರ ಒಂದು ವೆರೈಟಿಯಾಗಿ ಮಾಡಿಕೊಡಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಖಂಡಿತ ಒಂದು ಸಲ ಟ್ರೈ ಮಾಡಿ. ತೆಗೆದುಬಿಡು.